ವೀಕ್ಷಕರೇ, ತಾಯಿ ಮಕ್ಕಳನ್ನು ಸೇರಿಸಿದಂತಹ ಈ ಒಂದು ಘಟನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ಕೃಷ್ಣಪ್ಪ ಅವರೇ, ಅಮ್ಮ ಇಲ್ಲೇ ಇದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಯಾರು ಕಾಲ್ ಮಾಡಿದ್ರು? ಟಿವಿಯಾಗ ನೋಡಿದ್ಮೇಲೆ ಗೊತ್ತಾಯ್ತು. ಆಮೇಲೆ ಇಲ್ಲಿ ಇದು ಇಸ್ನಾಥ್ಪುರ ಅಂತ ಐತೆ, ಅಲ್ಲಿ ಹೋದ್ವಿ. ಇಲ್ಲಿ ಕೆಲಸ ಮಾಡೋರು ಒಬ್ರು ಸಿಕ್ಕಾಕಂದ್ರೆ ಅದೇ ಕಾರು ಓಡಿಸ್ತಾರೆ ಇಲ್ಲಿ. ಆ ಕಾರ್ ಓಡಿಸೋರ್ಗೆ ಗೊತ್ತಾಯ್ತು. ನಾನು ಅಜ್ಜಿ ನೋಡಿದ್ದೀನಪ್ಪ, ಇಂಥತ್ತಾಗ ಐತೆ. ಅಲ್ಲಿ ನೀವು ಫೋನ್ ನಂಬರ್ ಎಲ್ಲ ಕೊಟ್ಟರು, ಅಣ್ಣವ್ರ ಫೋನ್ ನಂಬರ್ ಎಲ್ಲ ಕೊಟ್ಟರು. ಕೊಟ್ಬಿಟ್ಟು ಅವತ್ತು ಮಳೆ ಬರೋವರೆಗೂ ಅಲ್ಲೇ ಇದ್ವಿ. ನೀನು ಬೆಳಗ್ಗೆ ಬಾಪ, ನಾನು ಅಲ್ಲಿಗೆ ಬರ್ತೀವಿ, ಬೆಳಗ್ಗೆ ಬಂದರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ, ಅವರು ಬರ್ತಾರೆ, ಎಲ್ಲ ಇದು ಮಾಡ್ಕೊಂಡು ನಿಂಗೆ ಕರ್ಕೊಂಬರಿಯಪ್ಪ ಅಂತ. ಅಲ್ಲ ಸರಿ, ಅದಾದ್ಮೇಲೆ ಬಂದ್ರಿ, ಅಮ್ಮನ್ನ ಸಡನ್ ಆಗಿ ನೋಡಿದ್ರಿ, ಹೆಂಗ್ ಅನ್ನಿಸ್ತಾ ಇತ್ತು ಅವಾಗ? ಅಮ್ಮ ಇನ್ ಬರಲ್ಲ ಅಂತ ಅನ್ನಿಸ್ತಾ ಇತ್ತು, ಎಲ್ಲೋ ತೀರೋದ್ರೇನೋ ಅಂತ ಅನ್ನಿಸ್ಬಿಡ್ತಾ ಇತ್ತು. ಸಡನ್ ಆಗಿ ಅಮ್ಮನ್ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ? ನಂಗೆ ನೋಡಿದ್ಮೇಲೆ ಖುಷಿ ಆಯ್ತು ಮೇಡಮ್. ನಂಗೆ ಅಮ್ಮನ ನೋಡಿದ್ಮೇಲೆ ಖುಷಿ ಆಯ್ತು. ಆಮೇಲೆ ಅಮ್ಮ ಅಂತಂದೆ. ಆಮೇಲೆ ಅಮ್ಮ ಅಂದಾಗ ಆ ಅಮ್ಮರು ನಮ್ಮ ಅಕ್ಕವ್ರು ಗಂಟು ಕಟ್ಟಿದ್ರು. ಆ ಗಂಟು ಬಿ ಅಷ್ಟು ಬಿನ್ನ ಎತ್ಕೊಂಬಂದ್ಬಿಟ್ರು ನಿಮ್ಮಮ್ಮ. ಮೇಡಮ್, ನಿಮ್ಮ ಮನೆಯವರೆಲ್ಲ ಏನು ಹೇಳ್ತಾರೆ ಅಂದರೆ? ನಾನಿಲ್ಲ, ನಾನು ನಮ್ಮ ಮಿಸ್ಸಸ್ಸು ನಮ್ಮ ಅಕ್ಕರು 3 ಜನ ಹೋಗಿದ್ದೆ ಅಷ್ಟೇ. ಆಮೇಲೆ ಹೋದ ತಕ್ಷಣ ನೋಡ್ಬಿಟ್ಟು ಕಣ್ಣ ನೀರು ಹಾಕೊಂಬಿಟ್ಟು ಗಂಟೆ ಎತ್ಕೊಂಬಂದ್ಬಿಟ್ರು. ಗಂಟೆ ಎತ್ಕೊಂಬಂದು ನಡಿಯಪ್ಪ ಹೋಗೋಣ. ಆಮೇಲೆ ಆ ಅಪ್ಪನ ಮಗನಿಗೆ ಹೇಳಿದ್ರು, ಈ ಅಕ್ಕನಿಗೆ ಹೇಳಿದ್ರು. ಅವರು ಪಾಪ ಕಣ್ಣ ನೀರು ಹಾಕಂದ್ರು. ಅಜ್ಜಿನ ಇಷ್ಟು ದಿನದಿಂದ ಸಾಕಿದ್ದೀನಿ ನಾನು, ಇವಾಗ ಹೆಂಗೆ ಕಳ್ಸೋದಂತ ಅವರು ಕಣ್ಣ ನೀರು. ಅಕ್ಕ ಕರ್ಕೊಂಡಾಗ್ಲನಕ್ಕ ಅಂತಂದೆ. ಸರಿ ಕರ್ಕೊಂಡಾಗಪ್ಪ ಅಂತ ಹೇಳಿದ್ರು. ಮೇರಿ ಅವರೇ, ನಿಜವಾಗಿಯೂ ಒಂದು ಅದ್ಭುತ ಅನ್ಸುತ್ತೆ. ಅಂದರೆ ಎಲ್ಲೋ ಕಳೆದೋಗ್ತಾ ಇದ್ದಿದ್ದ ತಾಯಿ ಮತ್ತೆ ಅವ್ರ ಮಗನ ಸೇರ್ತಾನೆ ಅಂದರೆ ಅದನ್ನ ವರ್ಣಿಸೋದಕ್ಕೆ ಆಗಲ್ಲ. ಸೊ ಅದನ್ನ ನೀವು ಕಣ್ಣಾರೆ ನೋಡಿದ್ದೀರಾ, ಏನು ಅನ್ನಿಸ್ತಾ ಇತ್ತು? ತುಂಬ ಬೇಜಾರಾಗ್ತಾ ಇತ್ತು. ಈ ಥರ ಇವಾಗ ಬೇರೆ ತಾಯಿ ಈ ಥರ ಬಂದು ಇರೋದು ತುಂಬ ಇದಲ್ವಾ. ಮಕ್ಕಳಿದ್ದು ಕೂಡ ಈ ಥರ ಬಂದರೆ ತೊಂದರೆ ಅಲ್ವಾ. ಸತ್ತೋದ್ರೆ ಕೂಡ ಏನನ್ನ ಅವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಸಾಕಕ್ಕೆ ಏನನ್ನ ಕೊಟ್ಟು ಇದು ಮಾಡಿಬಿಡ್ಬೇಕು. ಈ ಥರ ಎಲ್ಲ ಬಿಡೋದು ಯಾರೇ, ಪ್ರತಿಯೊಬ್ಬರೇ ಆಗಲಿ, ಯಾರೇ ಆಗಲಿ, ತಾಯಿದೀರು ವಯಸ್ಸಾದ್ಮೇಲೆ ಬಿಡೋದು ತುಂಬ ತಪ್ಪು. ಇಲ್ಲ, ಇನ್ನೊಂದೇನಂದ್ರೆ ಕೃಷ್ಣಪ್ಪ ಅವ್ರು ಹೇಳ್ತಿರೋದೇನಂದ್ರೆ ಅವ್ರು ಬಿಟ್ಟಿಲ್ಲ, ಇವ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೂ ಕೂಡ ಎಲ್ಲೋ ಕಳೆದೋಗ್ತಾ ಇದ್ದ ತಾಯಿ ಮಗ ಇಬ್ರು ಒಂದಾಗಿದ್ದಾರೆ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಈ ತರ ತುಂಬಾ ರೇರ್ ಕೇಸಸ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಹೋಗ್ಬಿಡ್ತಾರೆ, ಅಥವಾ ಎಲ್ಲೋ ಅನಾಥಾಶ್ರಮ ಸೇರೋದು, ವೃದ್ಧಾಶ್ರಮಗಳನ್ನ ಸೇರೋದು, ತಮ್ಮ ಮಕ್ಕಳನ್ನ ಎಷ್ಟೋ ವರ್ಷಗಳು ಕೊನೆಯವರೆಗೂ ನೋಡಕ್ ಆಗದೆ ಇರುವಂತಹ ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂತಹದ್ರಲ್ಲಿ ಅಮ್ಮ ಮಗ ಸೇರಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ? ನನ್ಗೆ ಖುಷಿ ಆಗುತ್ತೆ. ಈ ತರ ಅವರು ತಿಥಿ ಎಲ್ಲ ಮಾಡ್ಬಿಟ್ಟಿದ್ರಲ್ಲ, ಇವಾಗ ಸಿಕ್ಕಿರೋದಕ್ಕೆ ಒಂಥರ ಖುಷಿ. ಅದು ಸಿಕ್ಕಿಲ್ಲ ಅಂದಿದ್ರೆ ತುಂಬಾ ಇನ್ನ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿದ್ರೆ, ಸಿಕ್ಕಿಲ್ಲ ಅಂದಿದ್ರೆ ನಾನು ಕೂಡ ಇರ್ತಿರ್ಲಿಲ್ಲ ಮೇಡಮ್. ನಾನು ಎಲ್ಲರ ಏನ ಇಲ್ಲ, ಒಂದು ರೈಲ್ಗ ಒಂದು ಬಸ್ಗೆ ಏನಕ್ಕನ ತಲೆ ಕೊಟ್ಬಿಟ್ಟೆ. ಇಲ್ಲ ಅಂತ ಸಂದರ್ಭ ಬರ್ದೇ ಇರ್ಲಿ ಅಂತಾನೆ ನಾವು ಅನ್ಕೊಳ್ಳೋದು. ಬಟ್ ನೀವು ತಿಥಿ ಮಾಡ್ಬಿಟ್ಟಿದ್ರಲ್ಲ, ನಿಮ್ಗೆ ಅನಿಸ್ತಾ ಇತ್ತಾ ಅಮ್ಮ ಮತ್ತೆ ಸಿಗ್ತಾರೆ ಅಂತ? ನಂಗಿಲ್ಲ ಮೇಡಮ್, ಸಿಗ್ತಾರ ಅನ್ನೋದು ನಂಬಿಕೆ ಇರಲಿಲ್ಲ. ಯಾವಾಗ ಟಿವಿ ಕೊಟ್ರ ಆವಾಗ, ಟಿವಿ ಕೊಟ್ಟ ಮೇಲೆ ಅವಾಗ ಗೊತ್ತಾಯ್ತು ಮೇಡಮ್. ಅವಾಗ ಸ್ವಲ್ಪ ಸಮಾಧಾನ ಆಯ್ತು. ಸಮಾಧಾನ. ಸೊ ಇನ್ಮೇಲೆ ಹೆಂಗ್ ನೋಡ್ಕೋತೀರಾ ಅಮ್ಮನ್ನ? ನೋಡ್ಕೊಂತೀನಿ. ಓಕೆ, ಅಂತಹ ಸಂದರ್ಭ ಬರ್ದೇ ಇರ್ಲಿ ಅಂತಾನೆ ನಾವು ಅನ್ಕೊಳ್ಳೋದು. ಸೊ ಅಮ್ಮನ್ಗೆ ಕಿವಿ ಕೇಳೋದಿಲ್ಲ ಸರಿಗೆ, ಯಾವಾಗಿಂದ ಹಂಗೆ ಕೇಳಿಸ್ತಾ ಇಲ್ಲ? ಅವಾಗ ಒಂದು 5 ತಿಂಗಳಿಂದ ಕೇಳಿಸ್ತಾ ಇಲ್ಲ. 5 ತಿಂಗಳಿಂದ ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗಿದ್ರೆ? ಕರ್ಕೊಂಡೋಗಿದ್ವಿ. ಏನಂದ್ರು ಡಾಕ್ಟ್ರು? ಅವರು ಕರ್ಕೊಂಡೋಗಿ ಅದೇನೋ ಡ್ರಾಪ್ಸು ಅದೆಲ್ಲ ಹಾಕಿದ್ರು. ಡ್ರಾಪ್ಸ್ ಎಲ್ಲ ಹಾಕಿ ಇಂಜೆಕ್ಷನ್ ಅವೆಲ್ಲ ಕೊಟ್ಟರು. ಅವೆಲ್ಲ ಕೊಟ್ರು ಏನಾಗಿಲ್ಲ ಮೇಡಮ್. ಟ್ರೀಟ್ಮೆಂಟ್ ಮತ್ತೆ ಕಂಟಿನ್ಯೂ ಮಾಡ್ಲಿಲ್ವಾ? ಅವ್ರು ನಾವು ಡೈಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ರಿ? ಅಲ್ಲೇ ಊರಿಗೆ ಶಾಪ್ ಐತೆ, ಊರಲ್ಲಿ ಶಾಪಲ್ಲಿ ತೋರಿಸಿ ಅವರೇ ಚೆನ್ನಾಗಿ ನೋಡೋದು. ಈ ಅಮ್ಮನ ಕಾಯಿಲೆ ಬಂದರೆ ಅವರೇ ಮನೆ ತೆಗಿಬೇಕಾದ್ರೆ ಬಂದು ನೋಡ್ತಾರೆ. ಅಲ್ಲೇ ಅಂದರೆ ಅಲ್ಲಿ ಏನೋ ಚೆನ್ನಾಗಿದ್ರೆ ಅಲ್ಲಿಗೆ ಮನೆ ಹಾಸ್ಪಿಟ್ಲಿಗೆ ಕರ್ಕೊಂಬಂತ. ಕಣ್ಣೆಲ್ಲ ಕ್ಲೀನಾಗಿ ಕಾಣುತ್ತಾ ಅಮ್ಮನಿಗೆ? ತೊಂದರೆ ಇಲ್ಲ? ಕಣ್ಣೆಲ್ಲ ಕಾಣ್ತದೆ, ಸ್ವಲ್ಪ ಕಿವಿ ಕೇಳಿಸಲ್ಲ, ಮಾತಾಡ್ತದೆ. ನಾನು ಅದಕ್ಕೆ ಗಟ್ಟಿ ಮಾತಾಡಿದ್ರೆ ಕೇಳಿಸ್ತದೆ, ನಾನೇನೋ ಮೆತ್ತ ಮಾತಾಡಿದ್ರೆ ಕೇಳಿಸೋದೇ ಇಲ್ಲ. ಮೇಡಮ್, ಸೊ ಅಮ್ಮನ್ನ ನಿಮ್ಮನ್ನ ಬಿಟ್ಟರೆ ಮನೇಲಿ ಯಾರು ನೋಡ್ಕೊಳ್ಳೋರಿದ್ದಾರೆ? ಹೇಗೆ ನೋಡ್ಕೋತಾರೆ? ಅದೇ ನಾನು ಇಲ್ಲದೆ ಇರ್ತಾನೆ, ನಮ್ಮ ಮಿಸ್ಸಸ್ ಮನೆಯಾಗಿದ್ದರೆ ಅವ್ರು ನೋಡ್ಕೊಂತಾರೆ. ಅದು ಬಿಟ್ಟರೆ ನನ್ನ ಮಗಳಿಗೆ ಒಬ್ಳು ದೊಡ್ಡ ಮಗಳಿದ್ದಾಳೆ, ನನ್ನ ದೊಡ್ಡ ಮಗಳು ಇವಾಗ ದೊಡ್ಡ ಮಗಳು ನೋಡ್ಕೋತಾಳೆ. ರಾಮಕ್ಕ ಅವರೇ, ಮಗ ಸಿಕ್ಕದ ಹೆಂಗ ಅನಿಸ್ತಿದೆ ಕೇಳಿ ಕೃಷ್ಣಪ್ಪ, ಹೇಗೆ ಅನಿಸ್ತಿದೆ ಅಂತ? ನಾನು ಸಿಕ್ಕನಂತೆ ನಿಂಗೆ ಹೆಂಗೆ ಅನಿಸ್ತದೆ ಅಂತಾರೆ ಕೇಳ್ತಾರೆ ಮೇಡಮ್. ಅವ್ರಿಗೆ ಮೋಸ್ಟ್ಲಿ ಏನು ಹೇಳು ಅವ್ರ ಹತ್ರ ಹೇಳು ಯಾರ ಹತ್ರ? ಅವ್ರ ಹತ್ರ ಹೇಳು, ನಿನ್ಗೆ ಏನ್ ಅನ್ಸ್ತದೆ ಇವಾಗ?
ಮನೆಗೆ ಹೋಗಿದ್ಯಲ್ಲ ಮಗನ ಹತ್ರಕ್ಕ, ಇವಾಗ ಏನು ಅನಿಸ್ತದೆ? ಅವ್ರು ಮೋಸ್ಟ್ಲಿ ಏನು ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರೋ ಹಾಗೆ ಅವರಾಗಿ ಅವ್ರು ಮಾತಾಡಿದ್ರೆ ಸರೋಗುತ್ತೆ, ನಾವು ಹೇಳಿದ್ರೆ ಕೇಳಿಸಲ್ಲ. ನೀವು ಮನೇಲಿದ್ದಾಗ ಏನಾದ್ರೂ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಆ ಥರ ಇಲ್ಲ ಏನಾದ್ರೂ ಮೇಡಮ್, ಮಾಡಿದ್ರಾ? ಇಲ್ಲ. ಆ ಥರ ಏನು ಅಂತ ಪರಿಸ್ಥಿತಿ ಏನು ಏನು ಬಂದಿರ್ಲಿಲ್ಲ? ಆ ಥರ ಏನು ಇಲ್ಲಲ್ಲ, ಏನು ಅವ್ರಿಗೆ ಟೈಮ್ಗೆ ಅಷ್ಟು ಊಟ ಅಷ್ಟೇನೆ. ಮತ್ತೆ ತಿಂದ್ರೆ ಒಂದ್ ಇಷ್ಟಪ್ಪ ತಿಂತಾರೆ ಮೇಡಮ್ ಅಷ್ಟೇ. ಅಷ್ಟು ತಿಂತಾ ಇಲ್ಲ ಮೇಡಮ್, ಒಂದ್ ಸ್ವಲ್ಪ ತಿನ್ನೋರು ಅಷ್ಟೇ. ಜಾಸ್ತಿ ಅದು ಇದು ಏನು ತಿನ್ನಕ್ ಹೋಗ್ತಾ ಇರಲಿಲ್ಲ. ಜಾಸ್ತಿ ಏನು ತಿನ್ನಕ್ ಹೋಗ್ತಾ ಇರಲಿಲ್ಲ. ಆದ್ರೆ ಊಟ ಎಲ್ಲಾನು ಕರೆಕ್ಟಾಗಿ ಕೇಳ್ತಾ ಇರಲಿಲ್ಲ. ನಾವೇ ನೋಡಿ ಆ ಟೈಮ್ಗೆ ಕೊಡ್ತಾ ಇದ್ವಿ. ನಮ್ಮ ಮನೆಗೆ ಬಂದ್ಮೇಲೆ ಆ ಥರ ಕೊಡ್ತಾ. ಅದಕ್ಕೆ ಮುಂಚೆ ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ರು, ಎಷ್ಟು ಕಷ್ಟ ಬೀಳ್ತಾ ಇದ್ರು, ಏನೇನು ಮಾಡ್ಕೊಂಡಿದ್ರು ಬೀದಿಯಲ್ಲಿ, ಮಳೆಯಲ್ಲಿ, ಗಾಳಿಯಲ್ಲಿ. ನಿಜವಾಗೂ ಈ ಥರ ಯಾರಿಗೂ ಬರಬಾರ್ದು. ಅಲ್ಲ, ಅದು ಬಿಟ್ಟು ಬೇರೆ ಯಾರ ಜೊತೆ ಆದ್ರೂ ಮಾತಾಡೋದು, ಮಕ್ಕಳು ನೋಡಿದಾಗ ಮಕ್ಕಳ ಜೊತೆ ಎಲ್ಲ ಜ್ಞಾಪಕ ಐತೆ. ನನ್ನ ಮಕ್ಕಳು ನೋಡಿದ್ರೆ, ದೊಡ್ಡವನ್ನೇ ಚಿಕ್ಕವನ್ನೇ, ನಮ್ಗೆ 5 ಜನ ಮಕ್ಕಳು, ಅವ್ರು ನೋಡಿದ್ರೆ ನಿನ್ ಮಕ್ಕಳು ಚೆನ್ನಾಗಿದಾರಲ್ಲ ಅನ್ನೋರು ಮಾತಾಡಿಸ್ತಾರೆ. ಅಪ್ಪ ಎಲ್ಲ ಕಾಸು ಕೊಡಕ್ ಬರ್ತಾರೆ, ನಮ್ಮ ಹುಡುಗರು ತಗೊಂತ ಇರಲಿಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ಅಪ್ಪಯ್ಯ ಅಂತ ಕರೀತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರಾಗ ಅವ್ರು ಮಾತಾಡಿಸ್ಬೇಕು, ನಾವು ಮಾತಾಡಿದ್ರೆ ಅವ್ರಿಗೆ ಕೇಳಿಸಲ್ಲ. ಅಲ್ಲ, ಅದೇ ಅವರು ನೀವ್ ಏನೇ ಹೇಳಿದ್ರು ಅವ್ರಿಗೆ ಕೇಳಿಸೋದಿಲ್ಲ. ಇದೆಲ್ಲ ತೊಂದ್ರೆ ಅನ್ನಿಸ್ತಾ ಇತ್ತ ನಿಮ್ಗೆ? ಏನು ತೊಂದ್ರೆ, ಏನು ಕಷ್ಟ ಏನಿಲ್ಲ. ಬೇರೆಯೊಬ್ರಿಗೆ ಏನು ಕಷ್ಟ ಐತ ಏನೋ, ನಮ್ಗಂತೂ ಆ ಥರ ಏನಿರಲಿಲ್ಲ. ನಮ್ಮ ಹುಡುಗರು ಅಷ್ಟೇ ಚೆನ್ನಾಗಿ ನೋಡ್ಕೊಂತ ಇದ್ರು. ನಮ್ಮ ಹುಡುಗರ್ಕಂತೂ ಅಜ್ಜಿದೇ ಮನೆಗೆ ಬಂದ್ರೆ ಕೆಲ್ಸಕ್ಕೆ ಹೋಗೋರು, ಬಂದು ಅಜ್ಜಿನೇ ಒಂಥರ ಮನ್ಸು ಬೇಜಾರು ಮಾಡ್ಕೊಳೋರು. ನಮ್ಮನೆ ಹತ್ರ ಕುತ್ಕೊಳೋರಲ್ಲ, ಅವ್ರಿಗೂ ಅಜ್ಜಿ ಇಲ್ಲ, ಅದ್ರಿಗೆ ಬೇಜಾರು ಬೀಳೋರು. ಆ ಥರ ಏನು ಎಗ್ಗೇನು ಬೀಳ್ತಾ ಇರಲಿಲ್ಲ. ಇವ್ರು ಯಾರೋ ಹಂಗೆ ಹಿಂಗೆ ಅಂತ ಚೆನ್ನಾಗಿ ನೋಡ್ಕೊತಾ ಇದ್ರು. ಸೊ ಕೃಷ್ಣಪ್ಪ ಅವರೇ, ಮೇರಿ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮಮ್ಮ ಕಳೆದೋಗ್ತಾ ಇದ್ರು, ಎಲ್ಲಿ ಹೋಗ್ತಿದ್ರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಅಂಥವ್ರು ಕಾಪಾಡಿ ಇವತ್ತು ನಿಮ್ಮ ಕೈ ಮತ್ತೆ ಒಪ್ಸಿದ್ದಾರೆ. ಏನು ಹೇಳ್ತೀರಾ ಅವರಿಗೆ? ನಾನು ಹೇಳಿದೆ ಮೇಡಮ್, ಅವತ್ತೇ ಹೇಳಿದೆ, ಅಕ್ಕ ನೀವು ನನಗೆ ಭಾಳ ಉಪಕಾರ ಮಾಡಿದ್ರಿ, ನಾನು ಅದಕ್ಕೆ ಖುಷಿ ಬಿದ್ನಕ್ಕ ಅಂತಂದ್ಬಿಟ್ಟು ಅವ್ರಿಗೆ ನಮಸ್ಕಾರ